ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗೆಳೆಯರೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೆ ಅನ್ಕೊಂಡು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೆ ಅನ್ಕೊಂಡು ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 53 ಅಂದರೆ 53ನೇ ದಿವಸ ಏನೇನಾಯಿತು ಬಿಗ್ ಬಾಸ್ ಅಲ್ಲಿ ಅಂದ್ಬಿಟ್ಟು ಮೈ ಪಾಯಿಂಟ್ಸ್ ಮತ್ತೆ ಟಾಸ್ಕ್ ಅಲ್ಲಿ ಏನೇನಾಯಿತು ಯಾವ್ಯಾವ ಟಾಸ್ಕ್ ಬಂತು ಮತ್ತೆ ಏನೇನಾಯ್ತು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ನಾನು ಆಕ್ಚುಲಿ ಹೇಳ್ತಾರೆ ಮೈನ್ ಪಾಯಿಂಟ್ಸ್ ಆಕ್ಚುಲಿ ಫುಲ್ ವಿಡಿಯೋ ಬೇಕು ನೀವು ಜಿಯೋ ಸಿನಿಮಾದಲ್ಲಿ ಹೋಗ್ಬೋದು ನೋಡ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್ ಬಿಟ್ಟು ಏನಂತಾರೆ, ಆಕ್ಚುಲಿ ಅದೇ ಹೋದ ಎಪಿಸೋಡಲ್ಲಿ ಆ ಒಂದು ಚೆಂಡಿನ ಟಾಸ್ಕ್ ನಡೀತಾ ಇರುತ್ತಲ್ಲ, ಆಕ್ಚುಲಿ ಅದು ಕಂಟಿನ್ಯೂ ಆಗುತ್ತೆ. ಆದರೆ ಕಂಟಿನ್ಯೂ ಆದಾಗ ಫಸ್ಟ್ ರೌಂಡಲ್ಲಿ ಯಾವ ತಂಡ ವಿನ್ ಆಗುತ್ತೆ, ಶೋಭಾ ತಂಡ ವಿನ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಬಂದಾಗ ಭವ್ಯ ತಂಡ ವಿನ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ ಬಂದಾಗ ಶೋಭಾ ತಂಡನೇ ವಿನ್ ಆಗುತ್ತೆ. ಇದಾಗುತ್ತೆ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ಬಿಗ್ ಬಾಸ್ನ ಒಂದು ಸಂದೇಶ ಬರುತ್ತೆ. ಅದು ಏನಂದ್ರೆ ಯಾರು ಉತ್ತಮವಾಗಿ ಆಡಿದ್ದಾರೆ ನಿಮ್ಮ ತಂಡದಲ್ಲಿ ಇಬ್ಬರು ಸದಸ್ಯರನ್ನ ಆಯ್ಕೆ ಮಾಡಿ ಅಂತ ಅಂದ್ಬಿಟ್ಟು ಆ ತಂಡದ ಇವ್ರಿಗೆ ಮೈನ್ ಇನ್ಚಾರ್ಜ್ ಇರ್ತಾರೆ ಯಾರು ಹೇಳಿ, ಭವ್ಯ ಮತ್ತೆ ಶೋಭಾ ಅವ್ರಿಗೆ ಬಿಗ್ ಬಾಸ್ ಹೇಳ್ತಾರೆ. ಇದಾಗಿತ್ತು. ಅದ್ರಲ್ಲಿ ಬಂದ್ಬಿಟ್ಟು ಅವ್ರು ಚೂಸ್ ಮಾಡ್ಕೊಂತಾರೆ. ಯಾರು ಭವ್ಯ ಅವ್ರು ಬಂದ್ಬಿಟ್ಟು ತ್ರಿವಿಕ್ರಮ್ ಅವ್ರನ್ನ, ಮೋಕ್ಷಿತ್ ಅವ್ರನ್ನ ಚೂಸ್ ಮಾಡ್ಕೊಂತಾರೆ. ಮತ್ತೆ ನೆಕ್ಸ್ಟ್ ಶೋಭಾ ಅವ್ರು ಬಂದ್ಬಿಟ್ಟು ಹನುಮಂತ ಅವ್ರನ್ನ ಮತ್ತೆ ರಜತ್ ಇವ್ರನ್ನ ಚೂಸ್ ಮಾಡ್ತಾರೆ. ಅಂದ್ರೆ ಅವ್ರು ಉತ್ತಮನೇ, ಅವ್ರು ಚೆನ್ನಾಗಿ ಆಡಿದ್ದಾರೆ ಅಂತ ಅಂದ್ಬಿಟ್ಟು ಚೂಸ್ ಮಾಡ್ಕೊಂತಾರೆ. ಅವ್ರಿಗೆ ಬಿಗ್ ಬಾಸ್ ಕಡೆಯಿಂದ 2,000 ಎಕ್ಸ್ಟ್ರಾ ಬರುತ್ತೆ. ಇದಾವ ಪಾಯಿಂಟ್ಸ್, ಇದಾಗಿದ್ದು BB ಪಾಯಿಂಟ್ಸ್ ಅಂತಾರಲ್ಲ ಅದೇ ಬಂತು. ನೆಕ್ಸ್ಟ್ ಏನಂದ್ರೆ ಮತ್ತೆ ಶೋಭಾ ಅವರು ಮಂಜು ಅವ್ರು ನೀವು ಚೆನ್ನಾಗಿ ಆಡಿದ್ರಿ ಇಲ್ಲ ಅಂತಾರೆ. ಇಲ್ಲೂ ಒಂದು ಪಾಯಿಂಟ್ ಅಲ್ಲಿ ಮಾತ್ರ ಅವ್ರು ಸ್ವಲ್ಪ ಜಾಸ್ತಿ ಆಡಿದ್ರೆ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅಂತಾರೆ. ಮತ್ತೆ ಅವರು ಅದು ಮುಗಿದಾದ್ಮೇಲೆ ಕನ್ವಿನ್ಸ್ ಮಾಡಿ ಮತ್ತೆ ಅವ್ರು ₹1,000 BB ಪಾಯಿಂಟ್ಸ್ ಎಕ್ಸ್ಟ್ರಾ ಕೊಡ್ತಾರೆ ಮಂಜು ಅವರೇ ನನ್ನ ಕಡೆಯಿಂದ ಅಂದ್ಬಿಟ್ಟು ಗುಂಪು ಅವ್ರನ್ನೆಲ್ಲ ಕೇಳ್ಬಿಟ್ಟು ಇದಾಗಿದ್ದು ಪಾಯಿಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಏನಂತಾರೆ, ಮಂಜು ಅವರು ಯಾರು ಧನರಾಜ್ ಅವರು ಅದನ್ನ BB ಪಾಯಿಂಟ್ಸನ್ನ ಎತ್ಕೊಂಡ್ಬಿಡ್ತಾರೆ. ಅವರು ಡ್ರೆಸ್ ಚೇಂಜ್ ಮಾಡ್ಕೊತಾ ಇದ್ದಾಗ ಶರ್ಟ್ ಚೇಂಜ್ ಮಾಡ್ಕೊತಾರೆ, ಅಲ್ಲಿ ಇಟ್ಟಿರ್ತಾರೆ, ಅದನ್ನ ಎತ್ಕೊಂಡ್ಬಿಡ್ತಾರೆ. ಇದಾಗಿದ್ದು ಪಾಯಿಂಟು. ನೆಕ್ಸ್ಟ್ ಅದು ಕನ್ವರ್ಸೇಷನ್ ಆಗುತ್ತೆ, ಅದೆಲ್ಲ ನೀವು ಬೇಕಾದ್ರೆ ಜೀವ ಸಿನಿಮಾದಲ್ಲಿ ಸಿಗುತ್ತೆ. ಜಸ್ಟ್ ಮೈನ್ ಪಾಯಿಂಟ್ ಇದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ಗೌತಮಿ ಅವರು ಚೈತ್ರ ಅವ್ರನ್ನ ಡ್ರೆಸ್ಸಿಂಗ್ ರೂಮ್ ಕರ್ಕೊಂಡು ಹೋಗ್ತಾರೆ. ಆಕ್ಚುಲಿ ಅವ್ರು ಎಲ್ಲರೂ ಏನಿದ್ದಾರೆ ಮನೆಯವರೆಲ್ಲ ಪಂಚೆ ಉಟ್ಕೊಬೇಕಿತ್ತು, ಪಂಚೆ ಶರ್ಟ್ ಹಾಕೊಬೇಕಿತ್ತು. ಆ ಒಂದು ಇದರಲ್ಲಿ ಅವ್ರು ಉಟ್ಕೊಂಡಿದ್ರೆ ಅವ್ರನ್ನ ಹಂಗೆ ಇವರೆಲ್ಲ ಯಾರೋ ಈ ಭವ್ಯ ತಂಡ ಇವರೆಲ್ಲ ಏನಿದ್ದಾರೆ ಇವರೆಲ್ಲ ಮಿಕ್ಕಿದವರು ಈ ಮೈನ್ ಯಾರು ಬಿಟ್ಟವ್ರು ಉತ್ತಮ ಅವರೆಲ್ಲ ಬಿಟ್ಬಿಟ್ರೆ ಮಿಕ್ಕಿದವ್ರು ಯಾರಿರ್ತಾರೆ ಬಿಗ್ ಬಾಸ್ ಅದು ಹೇಳುತ್ತೇನೆಂದ್ರೆ ಅವ್ರು ಮೂವರು ಮಾತ್ರ ಆಡೋದಕ್ಕೆ ನೆಕ್ಸ್ಟ್ ಗೇಮ್ ಆಡೋದಕ್ಕೆ ಇರುತ್ತೆ, ಮಿಕ್ಕಿದವ್ರು ಇಲ್ಲ ಅಂತ ಅಂದ್ಬಿಟ್ಟು ಆ ಒಂದು ದಿವಸ ಏನು ಮಾಡ್ತಾರೆ ಅಂದ್ರೆ ಈ ಮಂಜೂರೆಲ್ಲ ಪ್ಲಾನ್ ಮಾಡ್ಬಿಟ್ಟು ಚೈತ್ರ ಅವ್ರ ಅಮೌಂಟನ್ನ ಎತ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಗೌತಮಿ ಮಂಜು ಅವ್ರು ಈ ಕಡೆ ತಂದಿದೆ, ಆ ಕಡೆಯಿಂದ ಅವರು ಇವರೆಲ್ಲ ಪ್ಲಾನ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಐಶ್ವರ್ಯ ಅವರು ಸಿಕ್ಕಾಕೊಂಡ್ಬಿಡ್ತಾರೆ ಅದ್ರಲ್ಲಿ ಕಟ್ ಮಾಡಕ್ಕೆ ಹೋಗ್ಬಿಟ್ಟು. ನೀವು ಹೆಂಗ್ ಮುಟ್ಟಿದ್ರಿ, ಹಿಂಗ್ ಮಾಡಿದ್ರಿ, ನೀವು ಕಿತ್ಕೊಳಂಗಿಲ್ಲ ಅಂತ ಅಂದ್ಬಿಟ್ಟು ಚೈತ್ರ ವಾದ ಆಗುತ್ತೆ. ಅದೆಲ್ಲನೂ ಫುಲ್ಲು ಕನ್ವರ್ಸೇಷನ್ ಜಿಯೋ ಸಿನಿಮಾ ಅವ್ರಿಗೆ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಬಿಗ್ ಬಾಸ್ ಇಂದ ಚಟುವಟಿಕೆ ಬರುತ್ತೆ. ಅದು ಏನಂದ್ರೆ ನಿಮ್ಮ ಎರಡು ತಂಡದಲ್ಲಿ ಯಾರ್ಯಾರು ನಿಮ್ಗೆ ಬೇಕು ಅವ್ರಿಗೆ BB ಪಾಯಿಂಟ್ಸ್ ಕೊಟ್ಬಿಟ್ಟು ನೀವು ಖರೀದಿ ಮಾಡ್ಬೋದು ಅಂದ್ಬಿಟ್ಟು ಬಿಗ್ ಬಾಸ್ ಇಂದ ಬರುತ್ತೆ. ಅದು ನಡೀತೆ. ಅದ್ರಲ್ಲಿ ಬಂದ್ಬಿಟ್ಟು ಮೊದಲೇದಾಗಿ ಅದರಲ್ಲಿ ಕೂಗೋ ಥರ ಇರುತ್ತೆ, ಈ ತಂಡದವರು ಆ ತಂಡದವರು ಯಾರ್ಯಾರಿಗೆ ಎಷ್ಟು ಅಂತ. ಮತ್ತೆ ಗೌತಮಿ ಅವ್ರನ್ನ ಕರೀತಾರೆ, ಗೌತಮಿ ಅವರು ಕರೀತಾರೆ, ಇವ್ರು ಹೇಳ್ಬಿಟ್ಟು ಅದು ಆಕ್ಚುಲಿ ಶೋಭಾ ತಂಡಕ್ಕೆ ಬರುತ್ತೆ ಎಷ್ಟು 450 BB ಪಾಯಿಂಟ್ಸ್ ಇಂದ ಕರೆದಿ ಅವ್ರು ಬರ್ತಾರೆ. ನೆಕ್ಸ್ಟ್ ಮಂಜು ಅವರು 1,750 BB ಪಾಯಿಂಟ್ಸ್ ಇಂದ ಬರ್ತಾರೆ. ನೆಕ್ಸ್ಟ್ ಕೀರ್ತಿರಾಜ್ ಅವ್ರು ಬಂದ್ಬಿಟ್ಟು 450 BB ಪಾಯಿಂಟ್ಸ್ ಇಂದ, ಮತ್ತೆ ಚೈತ್ರ ಅವ್ರು ಬಂದ್ಬಿಟ್ಟು 300 BB ಪಾಯಿಂಟ್ಸ್ ಇಂದ ಬರ್ತಾರೆ. ಯಾರು ಶೋಭಾ ತಂಡ. ನೆಕ್ಸ್ಟ್ ಭವ್ಯ ತಂಡಕ್ಕೆ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ 1,250 ಇಂದ ಬರ್ತಾರೆ BB ಪಾಯಿಂಟ್ಸ್ ಇಂದ. ನೆಕ್ಸ್ಟ್ ಧನರಾಜ್ ಅವರು 350 ಪಾಯಿಂಟ್ಸ್ ಇಂದ ಬರುತ್ತೆ BB ಪಾಯಿಂಟ್ಸ್ ಇಂದ. ನೆಕ್ಸ್ಟ್ ಐಶ್ವರ್ಯ ಅವರಿಗೆ 200 BB ಪಾಯಿಂಟ್ಸ್ ಇಂದ ಬರ್ತಾರೆ. ಶಿಶಿರ್ ಅವ್ರು ಬಂದ್ಬಿಟ್ಟು ಹೈಯೆಸ್ಟ್ 2,100 ಪಾಯಿಂಟ್ ವರ್ಗು ಶಿಶಿರ್ ಅವರು ಹೋಗಿರ್ತಾರೆ. ಅವ್ರದ್ದು ಹೈಯೆಸ್ಟ್ ಬಂದ್ಬಿಟ್ಟು ಇಷ್ಟು ಭವ್ಯ ತಂಡಕ್ಕೆ ಅವ್ರು ಖರೀದಿ ಮಾಡ್ಕೊಂತಾರೆ, ಇವ್ರು ಇದಕ್ಕೆ ಖರೀದಿ ಮಾಡ್ಕೊಂತಾರೆ. ಇದಾಗಿದ್ದು ಒಂದು ಚಟುವಟಿಕೆಯಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ನೆಕ್ಸ್ಟ್ ಎಲ್ಲಾ ಟಾಸ್ಕ್ ಮುಗಿಯುತ್ತೆ. ಬಟ್ ಟಾಸ್ಕ್ ಎಲ್ಲ ಮುಗಿದ್ಮೇಲೆ ಇದೇ ಮೈನ್ ಏನಂದ್ರೆ ತ್ರಿವಿಕ್ರಮ್ ಅವರು ಮತ್ತೆ ಮಂಜು ಅವ್ರು ಕುತ್ಕೊಂಡು ಬೆಡ್ ಮೇಲೆ ಕುತ್ಕೊಂಡಾಗ ಬೆಡ್ ಮೇಲೆ ಕುತ್ಕೊಂಡಾಗ ಮಾತಾಡ್ತಾರೆ. ನಾವಿಬ್ರು ಸೇರ್ಬಿಟ್ಟು ಮನೇಲಿ ಏನನ್ನ ಆಡಿದ್ರೆ ಇವ್ರು ಹೆಂಗಿರುತ್ತೆ ಹೇಳು, ಇವ್ರದ್ದು ಸಪೋಸ್ ಕ್ಯಾಪ್ಟನ್ಸಿ ಆಗ್ಬೇಕಂದ್ರೆ ಇಲ್ಲ ವಿನ್ ಆಗ್ಬೇಕು ನಾವಿಬ್ರಿದ್ರೆ ಸಾಕು ಅಂತ ಅಂದ್ಬಿಟ್ಟು ಅವ್ರು ಪ್ಲಾನ್ ಮಾಡ್ಕೊಂತಾರೆ. ಇವ್ರನ್ನೆಲ್ಲ ಏನಾರ ಮಾಡ್ಬೇಕು ಅಂದ್ಬಿಟ್ಟು ಆ ಪ್ಲಾನ್ ಮಾಡ್ಕೊಂಡು ತ್ರಿವಿಕ್ರಮ್ ಹೇಳ್ತಾರೆ ನೆಕ್ಸ್ಟ್ ವಾರ ದಿನ ಮಾಡೋಣ ಅಂತ. ಬಟ್ ಇಲ್ಲ ಇವಾಗೇ ಮಾಡ್ಬೇಕು ಅಂದ್ಬಿಟ್ಟು ಮಂಜು ಅವ್ರು ಅಂತಾರೆ. ಅದನ್ನ ಪ್ಲಾನ್ ಮಾಡ್ಕೊಂಡು ಏನಂದ್ರೆ ಇನ್ನೊಂದು ಹೇಳ್ತಾರೆ ಮಂಜು ಯಾರು ತ್ರಿವಿಕ್ರಮ್ ಅವ್ರ ಹತ್ರ ಹಿಂಗೆ ಇರೋಣ, ಬಟ್ ಈಚೆ ಯಾರು ನಾವು ಶತ್ರು ಥರನೇ ಗೊತ್ತಾಗಬೇಕು. ಬಟ್ ಏನಂದ್ರೆ ನಾವು ಹೊರಗಡೆ ಪ್ಲಾನ್ ಮಾಡೋಣ ಅಂತ ಅಂದ್ಬಿಟ್ಟು ಏನೇನೋ ಡೌಟ್ ಇದೆ ಏನೋ ಪ್ಲಾನ್ ಮಾಡ್ಬೇಕಂದ್ರೆ ದಮ್ ಹೊಡಿಯೋ ಜಾಗದಲ್ಲಿ ಸ್ಮೋಕಿಂಗ್ ತೊಗೊಂಡಿರುತ್ತಲ್ಲ ಬಿಗ್ ಬಾಸ್ ರೂಮಲ್ಲಿ, ಆ ಟೈಮಲ್ಲಿ ಪ್ಲಾನ್ ಮಾಡೋಣ ಅಂದ್ಬಿಟ್ಟು ಯಾರು ತ್ರಿವಿಕ್ರಮ್ ಅವರು ಮಂಜು ಹತ್ರ ಇವರಿಬ್ರು ಡಿಸ್ಕಷನ್ ಮಾಡ್ಕೊಂಡು ಇದಾಗಿದ್ದು ಮೈನ್ ಹೈಲೈಟ್ ಪ್ಲಾನ್ ಅಂದ್ಬಿಟ್ಟು ಏನಂದ್ರೆ ಈ ವಿಡಿಯೋ ಇಷ್ಟಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಥರ ಹೆಚ್ಚಿನ ಕಂಟೆಂಟ್ಗೆ ಸಪೋರ್ಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ, ಸಿ ಯು, ಬಾಯ್.